ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಂಗಳಮುಖಿಯರು ಇವರು ಸಮಾಜದ ಕಟ್ಟಕಡೆಯಲ್ಲಿ ನಿಂತವರು. ಅವಮಾನ, ಶೋಷಣೆ ಎಲ್ಲರಿಂದಲೂ ಟೀಕೆಗೆ ಒಳಗಾದವರು. ಪ್ರತಿ ವರ್ಷವೂ ಕೂಡ ಮಂಗಳಮುಖಿಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ವರ್ಷಗಳು ಕಳೆದಂತೆ ಎಲ್ಲರಂತೆ ಸಮಾನವಾಗಿ ನೋಡುವ ಕಾಲ ಕೂಡ ಎಂದಿಗೂ ಮರೀಚಿಕೆಯಾಗಿಬಿಟ್ಟಿದೆ. ಆದರೂ ಮಂಗಳಮುಖಿ ಸಮುದಾಯದ ಕೆಲವರು ಮಾಡುವ ಕೀಟಲ್ಲೇ ಕಿಡಿಗೇಡಿತನಕ್ಕೆ ಎಲ್ಲರನ್ನೂ ಜರಿಯುವ ವಾತಾವರಣ ಇರೋದಂತೂ ಸತ್ಯ. ಸ್ನೇಹಿತರೆ, ಮಂಗಳಮುಖಿ ಸಮುದಾಯದವರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮಂಗಳಮುಖಿಯರು ಸತ್ತಾಗ ಅವರನ್ನು ರಾತ್ರಿ ಸಮಯದಲ್ಲಿ ಮಣ್ಣು ಮಾಡಲಾಗುತ್ತೆ ವಿನಃ ಅವರನ್ನು ಸುಡೋದಿಲ್ಲ. ಮಂಗಳಮುಖಿ ಸಮುದಾಯದಲ್ಲೇ ಹಲವಾರು ಪಂಗಡಗಳಿರುವ ಕಾರಣ ಆಯಾ ಪಂಗಡದ ಮಂಗಳಮುಖಿಯರನ್ನು ಬಿಟ್ಟು ಬೇರೆ ಪಂಗಡದ ಮಂಗಳಮುಖಿಯರು ಅಲ್ಲಿಗೆ ಬರುವಂತಿಲ್ಲ. ಅಂದ ಹಾಗೆ ಇಷ್ಟಕ್ಕೂ ರಾತ್ರಿ ಹೊತ್ತು ಮಣ್ಣು ಮಾಡುವ ಕಾರಣ ಸತ್ತಂಥ ಮಂಗಳಮುಖಿ ಶವವನ್ನು ನೋಡಿದರೆ ಅದನ್ನು ನೋಡುವ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಮತ್ತೆ ಮಂಗಳಮುಖಿಯಾಗಿ ಹುಟ್ಟುತ್ತಾರೆ ಎಂಬುದು ನಂಬಿಕೆ. ಅಷ್ಟೇ ಅಲ್ಲದೆ ಅವರ ಶವಕ್ಕೆ ಚಪ್ಪಲಿಯಿಂದನೂ ಕೂಡ ಹೊಡಿತಾರೆ. ಮುಂದಿನ ಜನ್ಮದಲ್ಲಿ ಮತ್ತೆ ಮಂಗಳಮುಖಿಯಾಗಿ ಹುಟ್ಟಬೇಡ ಅಂತ ಹೇಳಿ ಅಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಮಂಗಳಮುಖಿಯರು ಸತ್ತಂಥ ಮಂಗಳಮುಖಿ ಶವಕ್ಕೆ ಚಪ್ಪಲಿಯಿಂದ ಹೊಡಿತಾರೆ. ವಿಚಿತ್ರ ಅಂದರೆ ಆ ಸಾವನ್ನು ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಸಂಭ್ರಮಿಸ್ತಾರೆ. ಅಲ್ಲದೆ ಯಾರೊಬ್ಬರು ಕೂಡ ಆ ಶವದ ಮುಂದೆ ಕಣ್ಣೀರನ್ನು ಹಾಕೋದಿಲ್ಲ. ಯಾಕಂತಂದರೆ ಇಂತಹ ಅವಮಾನ, ಶೋಷಣೆಯಿಂದ ನಿನ್ನ ಬದುಕು ಮುಕ್ತವಾಗಿದೆ, ಹಾಗಾಗಿ ನಿನ್ನನ್ನು ಸಂತೋಷದಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿ ಯಾರೊಬ್ಬರು ಕೂಡ ಕಣ್ಣೀರು ಹಾಕೋದಿಲ್ಲ. ಮಂಗಳಮುಖಿಯರು ತನ್ನದೇ ಸಮುದಾಯದವ್ರನ್ನ ಗಂಡ, ಮಗ, ಮಗಳು, ತಂದೆ ಅಂತ ಹೇಳಿ ಸ್ವೀಕರಿಸ್ತಾರೆ. ಸಮಾಜದಲ್ಲಿ ಅಸಮಾನತೆಯ ಬೇಗೆಯಲ್ಲಿ ಬಳಲುತ್ತಿರುವ ಇವರಿಗೆ ಯಾವಾಗ ಸಮಾನತೆಯ ಬೆಳಕು ಸ್ಪರ್ಶಿಸುತ್ತದೆಯೋ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.